ವಿಪ್ರೋ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಗೊತ್ತಾ? 176 ಲಕ್ಷ ಕೋಟಿ. 176 ಲಕ್ಷ ಕೋಟಿ. ಆನ್ಯುವಲ್ ಟರ್ನ್ ಓವರ್ ಎಷ್ಟು ಗೊತ್ತಾ? 92,624 ಕೋಟಿ. ಕನಿಷ್ಠ ಹತ್ರ 1 ಲಕ್ಷ ಕೋಟಿ ರೂಪಾಯಿ ಪ್ರತಿ ತಿಂಗಳ ಟರ್ನ್ ಓವರ್. ಎದೇಶ್ ಹೇಳಿದ್ರೆ 3 ಅಕ್ಷರ ಇಲ್ವಾ? ನೀಟ್ಗೂ ಮುಲ್ಲನಿಗೆ ಏನ್ ಸಂಬಂಧ ಅಂತೀರಾ? ನಿಮ್ದೇ ಕ್ಷೇತ್ರದ 28 ವರ್ಷದ ಒಂದು ಹುಡುಗ ಒಂದು 10 ದಿನದ ಹಿಂದೆ ನಾಸಾ ಜೊತೆ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾನೆ. 1,000 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್. 8ನೇ ತರಗತಿಯವರೆಗೂ ಅವನ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇರಲ್ಲ, ಅವನ ಹಳ್ಳಿಯಲ್ಲಿ ಇಂಟರ್ನೆಟ್ ಇರಲ್ಲ. ಇದ್ರಲ್ಲಿ ಒಂದು ಫಾರ್ಮಸಿ ಅಂಗಡಿ, ಅವ್ರ ತಂದೆದು ಒಂದು ಮೆಡಿಕಲ್ ಸ್ಟೋರ್. ಆ ಮೆಡಿಕಲ್ ಸ್ಟೋರ್ ಇಟ್ಕೊಂಡು ಸಂಪಾದನೆ ಮಾಡಿ ತನ್ನ ಮಗನನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಓದಿಸಿ ಇವತ್ತು ಪ್ರಪಂಚದಲ್ಲೇ ಸ್ಪೇಸ್ ಟೆಕ್ ಕ್ಯಾಪಿಟಲ್ ಅಲ್ಲಿ ಒಂದು ಉನ್ನತ ಹೆಸರನ್ನ ಗಳಿಸಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರಿನ ಆಲ್ದೂರ್ ಗ್ರಾಮದ ಹುಡುಗ ಇವತ್ತು ಕರ್ನಾಟಕ ರಾಜ್ಯವನ್ನು ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಯಾವ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾನೆ ಅನ್ನೋದನ್ನ ನೀವು ಮಾಧ್ಯಮದಲ್ಲಿ ಓದ್ಬೇಕು. ಆಮೇಲೆ ಹೇಳ್ಬೇಕ್ರಿ, ಇದು ಹೃದಯ ಸೀಳಿದ್ರೆ ಅದೇನೋ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನೋದನ್ನ ಆಮೇಲೆ ಹೇಳ್ಬೇಕು ನೀವು. ಇನ್ ಶಾರ್ಟ್ಸ್ ಕೋ ಫೌಂಡರ್ ಅಜರ್ ಇಕ್ಬಾಲ್, ಶೇರ್ ಚಾಟ್ ಮೊಹಲ್ಲಾ ಟೆಕ್ ಫೌಂಡರು ಫರೀದ್ ಅಹಸನ್, ಟಾಪರ್ ಝೀಶನ್ ಹಯಾತ್, ಪಿಕ್ಸೆಲ್ ಅವೈಸ್ ಅಹಮದ್, E2E ನೆಟ್ವರ್ಕ್ಸ್ ಮೊಹಮ್ಮದ್ ಇಮ್ರಾನ್, ಇವರೆಲ್ಲ ಟೆಕ್ ಸ್ಟಾರ್ಟ್ಅಪ್ಸ್ ಇಂದ ಬೆಳೆದು ಇವತ್ತು ಎಷ್ಟು ಜನರಿಗೆ ಅವರು ಉದ್ಯೋಗವನ್ನ ಕೊಡ್ತಿದ್ದಾರೆ ಅನ್ನೋದನ್ನ ಒಂದ್ ಸ್ವಲ್ಪ ಓದ್ಬಿಟ್ಟು ಆಮೇಲೆ ಬಂದು ಹೇಳ್ಬೇಕು ನೀವು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ನಾನ್ ನಿಮ್ ಮುಂದೆ ಸ್ಟ್ಯಾಟ್ ಸಿಕ್ಕಿದ್ದೀನಲ್ಲ. 2011 ಸೆನ್ಸಸ್ ಪ್ರಕಾರ ಮುಸಲ್ಮಾನರು 4.5% ಲಿಟ್ರಸಿ ರೇಟ್ ಅಲ್ಲಿ ಹಿಂದೂಗಳಿಗಿಂತ ಜಾಸ್ತಿ ಇದ್ದಾರೆ. ಮತ್ತೆ ಯಾವ ಆಧಾರದ ಮೇಲೆ ಹೇಳ್ತೀರಾ? ನೀವು BA MA ಏನೋ ಓದಿದಿರಲ್ಲ, ಓದ್ಬಿಟ್ಟು ನಿಮ್ಮ ಹೆಸರೇನು ಡಾಕ್ಟರ್ CT ರವಿ ಅಲ್ವಾ? ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋ ಡಾಕ್ಟರ್ ಅಲ್ಲ. ನೀವು ಯಾವ ಡಾಕ್ಟರ್ ಅಂತ ಎಲ್ರಿಗೂ ಗೊತ್ತು. ಬಟ್ ಜನರಲಿ ಹೇಳ್ತಾ ಇದ್ದೀನಿ, ನೀವು ಓದ್ಬಿಟ್ಟು ನೋಡಿ ಏನಿದೆ ಫ್ಯಾಕ್ಟ್ ಅದ್ರ ಬಗ್ಗೆ ಹೇಳ್ಬೇಕು. ಸುಮ್ನೆ ಜನರ ತಲೆ ಮೇಲೆ ಗೂಬೆ ಕೂರಿಸೋ ಹಾಗೆ ನೀವು ಬಂದ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನೋಡ್ಕೊಂಡು ಅದೆಲ್ಲ ನಿಮ್ ಶಾಖೆಯಲ್ಲಿ ಹೇಳ್ಕೊಟ್ಟದನ್ನ ಇಲ್ಲಿ ಬಂದ್ಬಿಟ್ಟು ಎದೆ ಹೇಳಿದ್ರೆ 3 ಅಕ್ಷರ ಇಲ್ಲ, ಅದೇನ್ ಬಿಲ್ಡಪ್ ಕೊಡಕ ನೀವು ಮಾಡ್ತಿರೋದು? ಇದು ಮಾಡಿ 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 ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮಕ್ಕದ ಮೇಲೆ ಉಗಿದ್ಬಿಟ್ಟು ನಿಮಗ್ ಮನೆ ಕಳ್ಸಿದ್ರಲ್ಲ, ಇನ್ನ ಬುದ್ಧಿ ಬಂದಿಲ್ವಾ? ಇದೇ ಮಾಡ್ಕೊಂಡು ಕೂತಿರ್ತೀರಾ? ಮೊನ್ನೆ ಅಷ್ಟೇ ಅವರು ವಿಜೇಂದ್ರ ಅವರು ಒಂದು ಪಿಂಪನ್ನ ಹೊಗಳಿದಕ್ಕೆ ಬೊಮ್ಮೆಯವರು ತಲೆ ಬಗ್ಗದವ್ರು ತಲೆನೇ ಎತ್ತಲಿಲ್ಲ. ಯಾಕೆಂದ್ರೆ ಅವ್ರು ಚೆನ್ನಾಗಿ ಗೊತ್ತು 38 ನಿಮ್ಮ MLAಗಳು ಎಲೆಕ್ಷನ್ ವಿನ್ ಆಗಿಲ್ಲ, 13 ಜನ ಮಿನಿಸ್ಟರ್ಸ್ ಸೀಟ್ ಕಳ್ಕೋಬೇಕಾಗಿತ್ತು. ಇದೇ ಮಾಡಿ ಮಾಡಿ ಇವತ್ತಿಗೂ ಇದೇ ಮಾಡ್ತೀರಾ? ನಿಮ್ ಕ್ವಾಲಿಫಿಕೇಶನ್ ಹಿಂದೂ ಮುಸ್ಲಿಂ ಮಾಡ್ಬೇಕು, ಮಂದಿರ್ ಮಸ್ಜಿದ್, ಹಿಂದೂಸ್ತಾನ್ ಪಾಕಿಸ್ತಾನ್, ಹಿಂದೂ ಮುಸಲ್ಮಾನ್, ಇದು ಬಿಟ್ಟು ಏನು ಮಾತಾಡಕ್ಕೆ ಆಗಲ್ವಾ ನಿಮ್ಗೆ? ರಾಜಕಾರಣ ಮಾಡ್ರಿ, ಬೇಡ ಅನ್ನಲ್ಲ, ಈ ನೀಚ ರಾಜಕಾರಣ ಮಾಡ್ಬೇಡಿ. ಇದ್ರಿಂದ ಏನೂ ಸಿಗಲ್ಲ ನಿಮ್ಗೆ, ಯಾರು ಒಪ್ಪಲ್ಲ ನಿಮ್ಮನ್ನ. ಇನ್ಮೇಲೆ ಜನ ಜಾಗೃತರಾಗಿದ್ದಾರೆ. ರಾಜ್ಯದ ಜನತೆಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಈ ನೀವು ಮಾಡ್ತಿರೋ ನೀಚ ರಾಜಕಾರಣಕ್ಕೆ. ನಿಮಗ್ ಹಿಂದೇನು ಬೆಂಬಲ ಸಿಗ್ಲಿಲ್ಲ, ಮುಂದೇನು ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜಕಾರಣ ಮಾಡ್ತಿದ್ರಿ ಮಾಡ್ರಿ, ಯಾರು ಬೇಡ ಅಂದವ್ರು. ಇದರಿಂದ ಜನ ನಿಮ್ಗೆ ಓಟ್ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಸೇರಿಸೋದು ಇಲ್ಲ ಜನ, ನೋಡ್ತಾ ಇರಿ.